ಒಂದು ಸಂಯಮ ಅಂತ ಹೇಳ್ತಾರೆ. ಸಂಯಮ ಅಂದರೆ ಕಂಪ್ಲೀಟ್ ಹತೋಟಿನಲ್ಲಿರುತ್ತೆ. ಯಾವಾಗ ಮನಸ್ಸು ನಮ್ಮ ಕೈನಲ್ಲಿ ಹತೋಟಿನಲ್ಲಿರುತ್ತೆ ಆಗ ನಾವು ಮಾಡೋ ಕಾರ್ಯ ಏನೇ ಮಾಡಲಿ, ಮಾತು, ಬಿಹೇವಿಯರು ಎಲ್ಲ ಆಟೋಮ್ಯಾಟಿಕ್ಕಾಗಿ ಚೆನ್ನಾಗಿದ್ದೇ ಇರುತ್ತೆ. ಎಲ್ಲನೂ ನಾವು ಮಾಡ್ತಾ ಇರೋದು ಎಲ್ಲ ಅದರದ್ರ ಜಾಗದಲ್ಲಿ ಕೂತ್ಕೊಳ್ಳೋದು ಅಂತಾರಲ್ಲ, ಅಟ್ ಇಟ್ಸ್ ಪ್ಲೇಸ್ ಅಂತ. ಬಿಕಾಸ್ ಯುವರ್ ಮೈಂಡ್ ಈಸ್ ಅಟ್ ಇಟ್ಸ್ ಪ್ಲೇಸ್. ಆವಾಗ ಎಲ್ಲ ತನ್ನಷ್ಟಕ್ಕೆ ತಾನೇ ಹಾಕ್ಕೊಂಡು ಹೋಗುತ್ತೆ. ಯಾವಾಗ ಆ ಮನಸ್ಸಲ್ಲಿ ಗಲಾಟೆ ಇರುತ್ತೆ, ಮನಸ್ಸು ಕೆಟ್ಟಿರುತ್ತೆ, ಆಗ ನಮ್ಮ ಮಾತು ಕೆಡುತ್ತೆ, ತಕ್ಷಣ ನಮ್ಮ ಕೆಲಸನೂ ಕೆಡುತ್ತೆ, ವ್ಯವಹಾರನೂ ಕೆಡುತ್ತೆ. ಮನಸ್ಸನ್ನು ನಾವು ಕೆಡಿಸ್ಕೋಬಾರ್ದು. ಮನಸ್ಸು ಚೆನ್ನಾಗಿರಬೇಕು. ನಮ್ಮಂದರೆ ಮನಸ್ಸು ಚೆನ್ನಾಗಿರಬೇಕು ಅಂದರೆ ಸ್ಥಿರವಾಗಿರಬೇಕು. ನಮ್ಮ ಕಂಟ್ರೋಲ್ನಲ್ಲಿ ಇದ್ದರೆ ಮಾತ್ರ ಸ್ಥಿರವಾಗಿರೋಕ್ಕೆ ಸಾಧ್ಯ. ನಮ್ಮ ಮನಸ್ಸು ಅನ್ನುವ ಒಂದು ರಿಮೋಟ್ ನಮ್ಮ ಕೈನಲ್ಲಿ ಇರೋದಿದೆಯಲ್ಲ, ಇದನ್ನು ಯೋಗ ಅಂತ ಹೇಳ್ತಾರೆ. ಹ್ಯಾವಿಂಗ್ ಟೋಟಲ್ ಕಂಟ್ರೋಲ್ ಓವರ್ ಯುವರ್ ಬಾಡಿ ಆ್ಯಂಡ್ ದಿ ಮೈಂಡ್, ದಟ್ ಈಸ್ ಯೋಗ. ನಿಮಗೆ ಗೊತ್ತಾಗಬೇಕು ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ. ಅದು ಫಸ್ಟು ರಿಯಲೈಸೇಷನ್. ನನ್ನ ಮನಸ್ಸು ನನ್ನ ಕಂಟ್ರೋಲ್ನಲ್ಲಿ ಇಲ್ಲ ಅಂತ ಗೊತ್ತಾಗಬೇಕು. ಇಲ್ಲ ಅಂತ ಗೊತ್ತಾಗೋದು ಬಹಳ ದೊಡ್ಡ ರಿಯಲೈಸೇಷನ್. ನಾನು ಇರೋದೇ ಹೀಗೆ ಅಲ್ಲ, ನನ್ನ ಮನಸ್ಸು ಕಂಟ್ರೋಲ್ನಲ್ಲಿಲ್ಲ. ಸ್ವಲ್ಪ ಹೊತ್ತು ನೀವು ಕೂತ್ಕೊಳ್ಳಿ, ಉಸಿರಾಟದ ಕಡೆ ಗಮನ ಕೊಟ್ಟರೆ ಸಾಕು. ಈ ಮನಸ್ಸು ಅನ್ನೋದು ತುಂಬ ವಿಶಾಲವಾದದ್ದು. ಇದನ್ನು ಇನ್ನೂ ವಿಶಾಲ ಆಗಕ್ಕೆ ಬಿಟ್ಟರೆ ಅದು ಬುದ್ಧಿ, ಅದು ಇನ್ನೂ ವಿಶಾಲ ಆಗಿಬಿಟ್ರೆ ವಿವೇಕ, ಇನ್ನೂ ವಿಶಾಲ ಆಗಿಬಿಟ್ರೆ ಪ್ರಜ್ಞೆ, ಇನ್ನೂ ಕಾನ್ಷಿಯಸ್ನೆಸ್. ಇದೇ ಅದು ಸೆನ್ಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ ಆ ಮನಸ್ಸು ಅನ್ನೋದನ್ನು. ಫಸ್ಟು ಅದು ಹೇಗಿದೆಯೋ ಹಾಗೇ ಬಿಡಿ, ಅದರ ಮೇಲೆ ಕೂತ್ಕೊಳ್ಬೇಕು. ಧ್ಯಾನ ಮಾಡುವಾಗ ನಾವು ಹೇಳ್ತೀವಿ ಅದು ಕರಗೋಗುತ್ತೆ, ಅದು ಭೂಮಿ ಒಳಗೆ ಹೊಟ್ಟೋಗುತ್ತೆ ಅದ್ರ ಮೇಲೆ ಕೂತ್ಕೊಂಡ್ರೆ. ಅಶ್ವಾರೂಢ ಅನ್ನಲ್ವ, ಹಾಗೆ ಮನಸ್ಸಿನ ಮೇಲೆ ಆರೂಢರಾಗಿರಬೇಕು.